ಇವತ್ತು ಮೈಸೂರಿನ ಕಲಾವಿದರಿಗೆ, ಸಂಗೀತ ಪ್ರಿಯರಿಗೆ ಒಂದು ಗದಾಪ್ರಹಾರವಾಗಿರುವಂತಹ ಬಗ್ಗೆ, ಒಂದು ದೊಡ್ಡ ಸಮಸ್ಯೆ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಬಂದಿದ್ದೀವಿ. ನಾವು ಈ ಒಂದು ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ಅಂತೇಳಿ ನಮ್ಮವರನ್ನ ಒಳಗೊಂಡಂತ ಒಂದು ತಾತ್ಕಾಲಿಕ ವೇದಿಕೆಯನ್ನು ಮಾಡಿಕೊಂಡಿದ್ದೇವೆ. ಇದು ಈ ಒಂದು ಸಮಸ್ಯೆಯ ಪರಿಹಾರಕ್ಕೆ ಮಾತ್ರ ಸೀಮಿತವಾದಂತ ಒಂದು ವೇದಿಕೆ. ಅದರ ಹೆಸರು ಸಂಗೀತ ಕಲಾವಿದರ ಹಿತರಕ್ಷಣಾ ವೇದಿಕೆ ಮೈಸೂರು ಅಂತೇಳಿ. ಇದರ ತಾತ್ಕಾಲಿಕ ಕಚೇರಿಯ ವಿದ್ಯಾರಣ್ಯಪುರ ಮೈಸೂರಿನಲ್ಲಿ ಏರ್ಪಡಿಸಿಕೊಂಡು ಮೊನ್ನೆ ಸಭೆ ಸೇರಿದ ನಂತರ ನಮ್ಮ ಜೊತೆ ಯಾರು ಹೆಚ್ಚಿನ ಸಮಯ ಕೊಡಲಿಕ್ಕೆ ಯಾರು ತಯಾರಿದ್ದಾರೋ ಅವರೆಲ್ಲರೂ ಕೂಡ ಸಂಚಾಲಕರು, ಅದು 20 ಜನ 30 ಜನ ಎಲ್ಲರೂ ಕೂಡ ಸಂಚಾಲಕರು ಅಂತೇಳಿ ತೆಗೆದುಕೊಂಡು ನಾವು ಮುಂದೆ ಹೋಗಲಿಕ್ಕೆ ಬಯಸಿ ಈಗ ಒಂದು ವೇದಿಕೆಯನ್ನು ಮಾಡಿಕೊಂಡಿದ್ದೀವಿ. ಆ ವೇದಿಕೆ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಏರ್ಪಾಡು ಮಾಡಿಕೊಂಡಿದ್ದೇವೆ. ಈಗ ಈ ವೇದಿಕೆಯ ಪರವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಮ್ಮ ಟಿಕೆರೆ ಗೋಪಾಲ್ ಅವರು ಬಂದಿದ್ದಾರೆ. ಅವರು ವೇದಿಕೆಗೆ ಸ್ವಾಗತ ಕೊಡ್ತಾರೆ. ಅವರು ನಮ್ಮ ಬೆಂಬಲವಾಗಿ ಬಂದಿರೋದು ಬಹಳ ಸಂತೋಷ ಉಂಟು ಮಾಡಿದೆ. ಗೊತ್ತಿರೋ ಹಾಗೆ ಇದೊಂದು ತಾತ್ಕಾಲಿಕ ವೇದಿಕೆ ಅಂತಂದ್ರೆ ಇಲ್ಲಿ ಯಾವುದೇ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿ ಮಾಡಕ್ಕಾಗಿಲ್ಲ. ನಾವು ಈ ಒಂದು ಸಮಸ್ಯೆ ಪರಿಹಾರಕ್ಕೆ ಒಂದು ಒಟ್ಟುಗೂಡಿಸ್ಕೊಳ್ಳೋದಕ್ಕೋಸ್ಕರ ನಾವು ಎಲ್ಲರೂ ಕೂಡ ಸಂಚಾಲಕರು ಅಂತ ಮಾಡ್ಕೊಂಡಿದ್ದೀವಿ. ನಾನು ಒಬ್ಬ ಸಂಚಾಲಕ ನಾಗರಾಜ್ ಬೇರೆ ಅಂತ ಹೇಳಿ, ನನ್ನ ಪಕ್ಕದಲ್ಲಿ ಕೂತಿರೋರು ಕೂಡ ನಮಗೆ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ಬಂದಿರುವಂತ ಮೈಸೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಟಿಕೆರೆ ಗೋಪಾಲ್ ಅವರು, ಹಾಗೆ ಬಲಭಾಗದಲ್ಲಿ ಮತ್ತೊಂದು ಸಂಚಾಲಕರಾದಂಥ ಆರ್ ಲಕ್ಷ್ಮಣರವರು ಇದ್ದಾರೆ. ಅವರು ಅಡ್ವೊಕೇಟ್ ಕೂಡ ಅವರು. ಹಾಗೆ ಈ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾ ಅದರಲ್ಲಿ ಕೂಡ ಪ್ರವೃತ್ತಿಯನ್ನು ಹೊಂದಿರೋರು. ಹಾಗೆ ನಮ್ಮ ಇನ್ನೊಬ್ರು ರೇವಣ್ಣ ಅಂತೇಳಿ ಅವರು ಕೂಡ ಸೀನಿಯರ್ ಹಿರಿಯ ಕಲಾವಿದರು, ಸಂಗೀತಗಾರರು, ಅವರು ಕೂಡ ಇದ್ದಾರೆ. ಹಾಗೆ ನಮ್ಮ ಇನ್ನೊಬ್ಬರ ಪಕ್ಕ ಶ್ರೀಕಂಠ ರಾವ್ ಅಂತೇಳಿ ಅವರು ಕೂಡ ಹಿರಿಯ ಸಂಗೀತ ಕಲಾವಿದರು. ಹಾಗೆ ನನ್ನ ಎಡಭಾಗದಲ್ಲಿ ಕರ್ನಾಟಕ ಸುಗಮ ಸಂಗೀತದ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂಥ ಗಣೇಶ್ ಭಟ್ ಅವರು ಇದ್ದಾರೆ. ಅವರು ಹಿರಿಯ ಕೀಬೋರ್ಡ್ ವಾದಕರು. ಹಾಗೆ ಮತ್ತೊಬ್ಬರು ನಮ್ಮ ಕವಿತಾ ಕಾಮತ್ ಅವರು ಕೂಡ ಈ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅವರು ಕೂಡ ಹಾಡಿ ಈ ಒಂದು ವೃತ್ತಿಯಲ್ಲಿ ತೊಡಗಿಕೊಂಡವರು. ಜೊತೆಗೆ ನಮ್ಮ ಮುಂದೆ ನೀವೆಲ್ಲ ನೋಡಿದಂಗೆ ಬಹಳಷ್ಟು ಜನ, ಒಂದು 50-60 ಜನಕ್ಕಿಂತ ಹೆಚ್ಚು ಕಲಾವಿದರು, ಸಂಗೀತ ಪ್ರಿಯರು, ವಾದ್ಯಗಳಲ್ಲಿ ಕೆಲಸ ಮಾಡುವವರು ಎಲ್ಲರೂ ಕೂಡ ಎಲ್ಲ ಸಂಗೀತ ಪ್ರಿಯರ ಬಳಗನೆ ಇವತ್ತು ನಮ್ಮ ಮುಂದೆ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಗೆ ಬೆಂಬಲವಾಗಿ ನಿಂತು ಈ ಕಾರ್ಯಕ್ರಮಕ್ಕೆ ನಮ್ಮ ಮುಂದೆ ಬಂದಿದ್ದೀವಿ. ಇದಿಷ್ಟು ನಮ್ಮ ಪರಿಚಯ. ಈಗ ನಾನು ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ವಿಷಯ ಏನು ಅಂತಂದ್ರೆ, ಮೈಸೂರಿನ ಸಂಗೀತ ಕಲಾವಿದರ ಮೇಲೆ IPRS ಎಂಬ ಕಾಪಿರೈಟ್ ರಾಯಲ್ಟಿ ಏಜೆನ್ಸಿ ಕೊಡುತ್ತಿರುವ ಕಿರುಕುಳದ ಬಗ್ಗೆ ಜಿಲ್ಲಾಡಳಿತದಿಂದ ರಕ್ಷಣೆ ಕೋರಿ ಮನವಿಗೋಸ್ಕರ ನಾವು ಬಂದಿದ್ದೇವೆ. ನಾವು ಇವತ್ತು ನಮ್ಮ ಸಮಸ್ಯೆಯನ್ನ ಜಿಲ್ಲಾಡಳಿತದ ಮುಂದೆ ಹೇಳಿಕೊಂಡು ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಾವೆಲ್ಲರೂ ಕೂಡ ಸಂಗೀತ ಪ್ರೇಮಿಗಳು, ಸಂಗೀತ ಕಲಾವಿದರು. ನಮ್ಮ ಮನಸ್ಸು ಸಂತೋಷಕ್ಕೋಸ್ಕರ ಇವತ್ತು ತಮಗೆಲ್ಲ ಗೊತ್ತು, ಮೈಸೂರು ಅಂತಂದ್ರೆ ಸಾಂಸ್ಕೃತಿಕ ರಾಜಧಾನಿ. ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬಹಳಷ್ಟು ಸಾರಿ ಅವರ ಸಮಾರಂಭಗಳಿಗೆ ಬಂದಾಗ ಹೇಳ್ತಾರೆ, ಮೈಸೂರಿನಲ್ಲಿ ಎಷ್ಟೊಂದು ಕಾರ್ಯಕ್ರಮ ನಡೆಯುತ್ತೆ ಅಂತಂದ್ರೆ ಒಂದು ದಿನ
ಎಷ್ಟೊಂದು ಕಾರ್ಯಕ್ರಮ ನಡೀತದೆ. ಅದಕ್ಕೆ ನಮಗೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೇಳಿ ನಮ್ಮ ಒಂದು ಮೈಸೂರಿಗೆ ಒಂದು ಸಂಸ್ಕೃತಿ ಕಲೆ ಬಗ್ಗೆ ಆಸಕ್ತಿ ಇರೋಂಥ ಜನ, ಅದನ್ನ ಪ್ರದರ್ಶನ ಮಾಡೋಂಥ ಜನ, ಇದನ್ನೇ ಉದ್ಯೋಗ ಮಾಡ್ಕೊಂಡಿರೋಂಥ ಜನ, ಕೃಷಿ ಮಾಡ್ಕೊಂಡಿರೋ ಜನ, ಪ್ರವೃತ್ತಿ ಜನ ಹೆಚ್ಚಾಗಿ ನಮ್ಮ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೈಸೂರಿನಲ್ಲಿ ನಿರಂತರವಾಗಿ ನಡೀತಾ ಇದೆ. ಇದರಲ್ಲಿ 95% ಯಾರು ಕೂಡ ಹಣ ತೆಗೆದುಕೊಂಡು ಮಾಡೋದು, ಎಲ್ಲವೂ ಕೂಡ ಟಿಕೆಟ್ ಲೆಸ್ಗಳೇ. ಟಿಕೆಟ್ ಇಟ್ಕೊಂಡು 95 ನನ್ನ ಪ್ರಕಾರ 97% ಅಂತ ಹೇಳ್ಬೋದು, ಯಾರು ಕೂಡ ಟಿಕೆಟ್ ಇಟ್ಟು ಮಾಡೋಂಥ ಕಾರ್ಯಕ್ರಮ ಅಲ್ಲ. ಎಲ್ಲ ಅವರವರ ಮನಸ್ಸು ಸಂತೋಷಕ್ಕೋಸ್ಕರ, ಅವರ ಪ್ರವೃತ್ತಿಗೆ ಒಂದು ಅಭ್ಯಾಸಕ್ಕೋಸ್ಕರ ಒಂದು ಹಾಡು ಹಾಡ್ತೀನಿ, ಅದನ್ನ ಮುಂದೆ ಬಾಧ್ಯತೆ ಅವರೆಲ್ಲ ದುಡ್ಡು ಹಾಕ್ತಾರೆ. ಒಟ್ಟಾರೆ ಅವ್ರು ಪ್ರದರ್ಶನ ಮಾಡಬೇಕು, ಯಾವ್ದೋ ಒಂದು ಕೆಲಸದಲ್ಲಿ ಇರ್ತಾರೆ, ಅದ್ರಲ್ಲಿ ಉಳಿದಂತ ಹಾಡನ್ನೇ ಹಾಕ್ತಾರೆ. ಯಾಕಂದ್ರೆ ಇವತ್ತು ದಿನ ಈ ಒಂದು ಹಾಡನ್ನ ವೃತ್ತಿ ಮಾಡ್ಕೊಳ್ಳೋದು ಬಹಳ ಕಷ್ಟ. ಯಾವ್ದೋ ಬೇರೆ ವೃತ್ತಿ ಇತ್ತು, ಇದೊಂದು ಪ್ರವೃತ್ತಿ ಮಾಡಿಕೊಂಡು ಅದನ್ನೇ ಮಾಡಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವರೇ ದುಡ್ಡು ಹಾಕಿ ನಾದ ಪ್ರಮುಖ ಹೋಗೋದು, ಗಾನ ಭಾರತಿಗೆ ಹೋಗೋದು, ಅಥವಾ ಕಲಾಮಂದಿರಕ್ಕೆ, ಜಗನ್ಮೋಹನ ಪ್ಯಾಲೇಸು, ಇನ್ನು ಯಾವ್ದಾದ್ರು ಆಡಿಟೋರಿಯಂ ಇದೆಯೋ ಅವರ ಒಂದು ಹಾಡನ್ನ ಕಲೆಯನ್ನ ಪ್ರದರ್ಶನ ಮಾಡಿ ಅವರು ತೃಪ್ತಿ ಪಡ್ಕೊಂಡು ಜನರು ಕೂಡ ತೃಪ್ತಿ ಪಡಿಸಂತ ಕೆಲಸವನ್ನ ಇವತ್ತಲ್ಲ ಸುಮಾರು ವರ್ಷಗಳಿಂದ ಮೈಸೂರಿನಲ್ಲಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಈಗ ಕಳೆದ ಒಂದು 8 ವರ್ಷದಿಂದ ನಮ್ಮ ನಾದಬ್ರಹ್ಮ ಪ್ರಾರಂಭ ಆದಾಗಿಂದ ಕೂಡ ಅಲ್ಲೂ ಕೂಡ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಗಾನ ಭಾರತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ಕಲಾಮಂದಿರ, ಜಗನ್ಮೋಹನ ಪ್ಯಾಲೇಸ್ ಎಲ್ಲ ಕಡೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ನಮ್ಮ ಆಡಿಟೋರಿಯಂನವರು ಕೂಡ ಬಹಳ ಪ್ರೋತ್ಸಾಹ ಕಾರ್ಯಕ್ರಮಗಳಿಗೆ ಏನೇನು ಬೇಕು ಕಲಾವಿದರಿಗೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ 1 ತಿಂಗಳ ಹಿಂದೆ ನಮ್ಮ ಮೇಲೆ ಒಂದು ಕಲಾ ಪ್ರಹಾರ ಆಗಿದೆ. ಏನು ಅಂತಂದ್ರೆ ಅವ್ರಿಗೆ ನೀಡ್ತಿರೋಂಥ ಬಾಡಿಗೆ ಜೊತೆಗೆ ನಿಮ್ಮ ಕಾರ್ಯಕ್ರಮಕ್ಕೆ IPRS ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಒಂದು ಸಂಸ್ಥೆ, ಅದು ಸರ್ಕಾರಿ ಸಂಸ್ಥೆ ಅಲ್ಲ, ಅದೊಂದು ರಿಜಿಸ್ಟರ್ಡ್ ಸೊಸೈಟಿ ಆಕ್ಟ್ ಅಲ್ಲಿ ರಿಜಿಸ್ಟರ್ಡ್ ಆಗಿರುವಂತ ಒಂದು ಕಂಪನಿ, ಇಂಡಿಯನ್ ಪರ್ಫಾರ್ಮಿಂಗ್ ರೈಟ್ಸ್ ಸೊಸೈಟಿ ಅಂತ ಹೇಳಿ. ಅಲ್ಲಿಂದ ನೀವು ಲೈಸೆನ್ಸ್ ತಗೊಳ್ಬೇಕು. ಆ ಲೈಸೆನ್ಸ್ ತಗೊಂಡ್ರೆ ಮಾತ್ರ ನಾವು ನಿಮಗೆ ಆಡಿಟೋರಿಯಂ ಕೊಡ್ಲಿಕ್ಕೆ ಸಾಧ್ಯ, ಇಲ್ಲದೆ ಕೊಡ್ಲಿಕ್ಕೆ ಆಗಲ್ಲ. ಅವರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಆ ಕೇಸಿನಿಂದ ನಾವು ಹೋಗ್ಲಿಕ್ಕೆ ರೆಡಿ ಇಲ್ಲ. ನಮಗೆ ಈ ಒಂದು ಆಡಿಟೋರಿಯಂ ಕೊಟ್ಟು ಈ ಬಾಡಿಗೆನ ಕೊಡು ಸಂಪಾದನೆ ಮಾಡೋಂಥ ಯಾವ ಉದ್ದೇಶವೂ ಇಲ್ಲ. ನಾವು ಸುಮ್ಮನೆ ಪ್ರೋತ್ಸಾಹಕ್ಕೋಸ್ಕರ ಕೊಡ್ತಾ ಇದ್ದೀವಿ. ಆದ್ರೆ ಈ ಒಂದು ನಮ್ಮ ಮೇಲೆ ಈ ರೀತಿ ಕೇಸ್ ಬರುತ್ತೆ ಅಂತಂದ್ರೆ ನಾವು ಅದ್ರ ಹಿಂದೆ ಬೀಳಂತ ಅಗತ್ಯ ಇಲ್ಲ. ಅಲ್ಲಿಂದ ಲೈಸೆನ್ಸ್ ತೆಗೆದುಕೊಂಡು ಬನ್ನಿ, ನಂತರ ನಾವು ಆಡಿಟೋರಿಯಂ ಕೊಡ್ತೀವಿ ಅಂತೇಳಿ 1 ತಿಂಗಳಿಂದ ನಾದಬ್ರಹ್ಮದವರಿಂದ ಪ್ರಾರಂಭ ಆಯ್ತು. ನಾವು ವಿಚಾರಿಸಿದ್ವಿ, ಏನೇನು ಯಾವ ಲೈಸೆನ್ಸು, ನಮ್ಗೆ ಯಾಕೆ ಲೈಸೆನ್ಸು, ನಾವೇನು ದುಡ್ಡು ಸಂಪಾದನೆಗೆ ಇಳಿದಿಲ್ಲ, ವ್ಯಾಪಾರ ಮಾಡ್ತಾ ಇಲ್ಲ, ನಮ್ಮ ಸಂತೋಷಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾವು ತಗೊಳ್ಳೋಂಥ ಅಗತ್ಯ ಏನು? 100 ವರ್ಷದಿಂದ ಇದ್ದಿದ್ದು ಅವ್ರು ಹೇಳೋದು ಕಾಪಿರೈಟ್ ಆಕ್ಟ್ ಪ್ರಕಾರ ಅಂತ. ಕಾಪಿರೈಟ್ ಬಂದೆ 1957, 75 ವರ್ಷದಿಂದ ಇದ್ದಿದ್ದು ಇವತ್ತೇನು ಹೊಸದಾಗಿ ಅಂತ ಹೇಳಿ ಎಲ್ಲ ಕೇಳುವಂಥ ಸಮಯದಲ್ಲಿ ಅವರು ಒಂದು ನಂಬರ್ ಕೊಟ್ಟರು, ಸಂಜಯ್ ಅಂತೇಳಿ IPR ಸಂಸ್ಥೆಯ ಸೀನಿಯರ್ ಲೈಸೆನ್ಸಿಂಗ್ ಆಫೀಸರ್ ಅಂತವರು. ಅವರು ವಿಚಾರಿಸಿ ಅಂತೇಳಿ ಅವರು ಹೇಳಿದ್ದಿಷ್ಟೇ, ಎಲ್ಲದಕ್ಕೂ ಲೈಸೆನ್ಸ್ ತಗೋಬೇಕು. ನಾನು ಕೇಳಿದೆ, ಎಲ್ಲದಕ್ಕೂ ಯಾಕೆ ಲೈಸೆನ್ಸ್ ತಗೋಬೇಕು, ಇಡ್ತಿಲ್ಲ ಯಾಕಿಲ್ಲ ಅಂತಂದ್ರೆ, ಇಡ್ತಿಲ್ಲ ಇಲ್ಲ ಅಂತ ಅಂದ್ಬಿಟ್ಟು ನೀವು ಮುಂದೆ ತಗೊಳ್ಬಾರ್ದು ಅಂತ ಏನಿಲ್ಲ. ನಮ್ಗೆ ಇಡ್ತಿಲ್ಲ ಕಂಡು ಬಂದಿದ್ದಿಲ್ಲ, ಈಗ ಕಂಡು ಬಂದಿದ್ದೆ, ಈಗ ಲೈಸೆನ್ಸ್ ತಗೊಳ್ಬೇಕು ಅಂತ. ಯಾವ್ದಕ್ಕಾಗಿ ಲೈಸೆನ್ಸ್ ತಗೋಬೇಕು ಅಂದ್ರೆ ನೀವು ಹಾಡೋದಕ್ಕೆ, ನಾವು ನಮ್ದು ಖರ್ಚು ಮಾಡ್ಕೊಂಡು ಹಾಡೋದಕ್ಕೆ ಏನು ಲೈಸೆನ್ಸ್ ತಗೊಳ್ಬೇಕು ಅಂದ್ರೆ, ಇಲ್ಲ ನೀವು ನಿಮ್ದು ಖರ್ಚು ಮಾಡಿದ್ದಕ್ಕೆ ನಾವು ಕಡಿಮೆ ಫಿಕ್ಸ್ ಮಾಡಿದ್ದೀವಿ. ಟಿಕೆಟ್ ಆಗಿದ್ರೆ ನಾವು 40,000 50,000 ಫಿಕ್ಸ್ ಮಾಡ್ತಾ ಇದ್ವಿ. ಈಗ ನಿಮ್ದು ಖರ್ಚು ಮಾಡಿದ್ರಿಂದ ನಾವು ಒಂದು 10ರಿಂದ 15,000 ಫಿಕ್ಸ್ ಮಾಡಿದ್ದೀವಿ ಅಂತ. ನಮ್ಗೆ ಆಶ್ಚರ್ಯ ಆಯ್ತು, ಏನಿದು ನಾವು ಕಮರ್ಷಿಯಲ್ ಉದ್ದೇಶ ಇಲ್ಲದೆ, ಯಾವುದೇ ಒಂದು ನಮಗೆ ಬೆನಿಫಿಟ್ ಇಲ್ಲದೆ ಈ ಒಂದು ಕಾರ್ಯಕ್ರಮ ಮಾಡಿ ಹೊರಟಾಗ ಕೂಡ ಲೈಸೆನ್ಸ್ ತಗೊಳ್ಬೇಕು ಅಂತ. ನಮ್ಮ ಸಾಮಾನ್ಯ ಜ್ಞಾನಿ
ವೃತ್ತಿಗೆ ತೊಡಗಿರೋ ಲೈಸೆನ್ಸ್ ಬೇಕು. ಇದು ನಮ್ಮನ್ನು ಬೇಸ್ ಮಾಡಿಕೊಂಡು ಜನರಿಗೋಸ್ಕರ ಪುಕ್ಕಟೆ ಮನರಂಜನೆ ಕೊಡೋರಿಗೆ ನಮ್ಗೇನಕ್ಕೆ ಲೈಸೆನ್ಸ್ ತಗೊಳ್ಬೇಕು ಅಂತಂದ್ರೆ ಇಲ್ಲ ಅಂತ ತಗೊಳ್ಬೇಕು ಅಂತೇಳಿ ನಾವು ಆಯ್ತು ಅವ್ರನ್ನೇ ಮಾತಾಡೋದು ಅಂತೇಳಿ ಆಡಿಟೋರಿಯಂ ಹತ್ರ ಬಂದ ಇದ್ರ ಬಗ್ಗೆ ನಾವೇನು ಗಮನ ಹರಿಸ್ಬೇಡಿ. ಇವ್ರು ಕೇಸ್ ಹಾಕಿರೋದೆಲ್ಲ ಯಾವುದೋ ನಿಂತಿಲ್ಲ. ಇವ್ರು ನಮ್ಮ ಇಟ್ಕೊಡಿ ಅಂತಂದ್ರೆ ಈ ಆಡಿಟೋರಿಯಂನವ್ರು ಬರ್ತಾ ಇಲ್ಲ. ಒಂದು ತಿಂಗಳಿಂದ 30 ದಿನದಲ್ಲಿ 20 ಕಾರ್ಯಕ್ರಮ ಆಗ್ತದಂತ ನಾದಬ್ರಹ್ಮ ಈಗ 2-3 ಕಾರ್ಯಕ್ರಮ ಆಗಿದೆ. ಇಡೀ ಒಂದು ಪ್ರಿಮೈಸಸ್ ಗೌ ಅಂತ ಇದೆ, ಆದ್ರೂ ಕೂಡ ಬರ್ತಾ ಇಲ್ಲ. ನಾವು ಮತ್ತೊಮ್ಮೆ ಫೋನ್ ಮಾಡಿ ಕೇಳಿದಂತ ಸಂದರ್ಭದಲ್ಲಿ ಸಂಜಯ್ ಅವ್ರಿಗೆ IPS ಸೀನಿಯರ್ ಲೈಸೆನ್ಸಿಂಗ್ ಅಥಾರಿಟಿ ಅಧಿಕಾರಿ ಇಲ್ಲ ಸರ್, ನಾವು ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ತೀವಿ, 6,000 ರೂಪಾಯಿ ಪ್ಲಸ್ GST ಫಿಕ್ಸ್ ಮಾಡಿಕೊಟ್ಟಿದ್ದೀವಿ, ಅದರಂತೆ ಕೊಡಿ ಅಂತ ನಾನು ಹೇಳಿದೆ. ಈಗ ಆಯ್ತು, ನೀವು ಅವತ್ತು ಅಷ್ಟೇ ಹೇಳಿದ್ರಿ, ಇವತ್ತು ಇಷ್ಟೇ ಹೇಳ್ತೀರಿ, 4 ದಿವಸ ಬಿಟ್ಟು ಮತ್ತೆ 20,000 ಕೊಡಿ ಅಂತ ಹೇಳೋಣ ಅಂತ ಯಾವ ಗ್ಯಾರಂಟಿ? ಯಾಕಂದ್ರೆ ನಿಮ್ಗೆ ಅಷ್ಟೊಂದು ಸ್ವಾತಂತ್ರ್ಯ ಇದೆ, ನೀವು ಯಾವಾಗ ಬೇಕಾದ್ರೂ ಫಿಕ್ಸ್ ಮಾಡ್ಬೋದಲ್ಲ ಅಂತಂದ್ರೆ ಅದು ಮುಂದಿನ ಕತೆ. ಈಗ ಇತ್ತು ಅಂತಂದ್ರೆ ಅಲ್ಲಿಗೆ ಅವರು ನಮ್ಮನ್ನ ಅವರ ಒಂದು ನೆಟ್ವರ್ಕ್ ಅಲ್ಲಿ ಸಿಗಿಸ್ಕೊಳ್ಳಕ್ಕೆ ಈಗ ಹೊರಟಿದ್ದಾರೆ. ಒಂದು ಸರಿ ಅವರು ಕೊಡ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಯಾವಾಗ ಬೇಕಾದ್ರೂ ಕೂಡ ರೈಸ್ ಮಾಡ್ಬೋದು, ಯಾವ ಬೇಕಾದ್ರೂ ತೊಂದರೆ ಮಾಡ್ಬೋದು. ನೋಡಿ, ಒಂದು ನಾದಪ್ಪನೇ ಒಂದು ವಿಷಯನ ಹೇಳೋದಂದ್ರೆ ಒಂದು ಕಾರ್ಯಕ್ರಮನ ಅಲ್ಲಿ 10,000 ರೂಪಾಯಿಯಿಂದ 1 ಲಕ್ಷದವರೆಗೂ ಮಾಡೋರಿದ್ದಾರೆ. 10,000 ರೂಪಾಯಿ ಕಾರ್ಯಕ್ರಮ, ಸೌಂಡ್ ಸಿಸ್ಟಮ್ 5,000, ಬಾಡಿಗೆ 5,000 ರೂಪಾಯಿ ಕಾರ್ಯಕ್ರಮ ಮಾಡಿದವರು ಇದ್ದಾರೆ, ಅದ್ದೂರಿಯಾಗಿ ಮಾಡಿದವರು ಇದ್ದಾರೆ. ಆದ್ರೆ ಆವರೇಜಲ್ಲಿ ಒಂದು 20,000 ರೂಪಾಯಿ ಕಾರ್ಯಕ್ರಮ ಮಾಡಿದವರೇ ಹೆಚ್ಚು. ಅದು ಬಿಟ್ರೆ ಬೇರೆ ಕಡೆ ನಾದಬ್ರಹ್ಮದಲ್ಲಿ ಒಂದು 20,000 ರೂಪಾಯಿ ಮುಗಿಸ್ತಾ ಇದ್ದಾರೆ, ಬೇರೆ ಕಡೆ 25,000 ರೂಪಾಯಿ ಮುಗಿಸ್ತಾ ಇರ್ತಾರೆ. ಎಲ್ಲರೂ ಕೂಡ ಒಂದು 10 ಜನ ಸಿಂಗರ್ ಸೇರಿಕೊಂಡು ಅವರೆಲ್ಲ 2,000 ಹಾಕಿ ಮಾಡಿ ಎಲ್ಲದಕ್ಕೂ ಕೂಡ ಉಚಿತವಾದ ಮನೋರಂಜನೆ ಕೊಟ್ಟು ಮಾಡ್ತಾ ಇದ್ದಂಥ ಕಾಲದಲ್ಲಿ ಇವ್ರಿಗೆ ನಾವು 10,000 ರೂಪಾಯಿ 15,000 ರೂಪಾಯಿ ಕೊಡ್ಬೇಕಾಗ್ತಂದಾಗ ಕಾರ್ಯಕ್ರಮ ಹೇಗೆ ಮಾಡೋಕ್ಕಾಗ್ತದೆ? ಇವನೇನು ಕಲೆಯನ್ನ ಪೋಷಿಸಕ್ಕೆ ಬಂದಿದ್ದಾರೋ ಅಥವಾ ಕಲೆಯನ್ನ ಕೊಲ್ಲಕ್ಕೆ ಬಂದಿದ್ದಾರೋ ಅಂತ ಅರ್ಥ ಆಗಲಿಲ್ಲ. ಆಮೇಲೆ IPRS ನಮ್ಮ ಮಾನ್ಯ ಇವರ ಉತ್ತರಕ್ಕೆ ಬರ್ತೀನಿ. IPRS ಬಗ್ಗೆ ಆ ವೆಬ್ಸೈಟ್ನ ತೆಗೆದು ನೋಡಿದಂಥ ಸಂದರ್ಭದಲ್ಲಿ, ಜೊತೆಗೆ ಸಂಜಯ್ ಅವರು ಹೇಳಿದಂಥ ಸಂದರ್ಭದಲ್ಲಿ, ಜೊತೆಗೆ ನಮ್ಮ ಕಾಪಿರೈಟ್ ಅಡ್ವೊಕೇಟ್ಸ್ ಇದ್ದಾರೆ, ಅವರ ಒಂದು ಇದರಲ್ಲಿ ಅವ್ರು ಏನು ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ ಅಂತಂದ್ರೆ, ನೀವು ಮನೆಯಿಂದ ಬಿಟ್ಟು ಹೊರಗಡೆ ಯಾವುದೇ ಜಾಗದಲ್ಲಿ, ಬೀದಿಲಿ ಇರ್ಬೋದು, ಪಾರ್ಕಲ್ಲಿ ಇರ್ಬೋದು, ಆಡಿಟೋರಿಯಂ ಅಲ್ಲಿ ಇರ್ಬೋದು, ಸಮುದಾಯ ಭವನದಲ್ಲಿ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಬೋದು, ಹೋಟೆಲ್ ಅಲ್ಲಿ ಇರ್ಬೋದು, ಮಾಲ್ ಅಲ್ಲಿ ಇರ್ಬೋದು, ಎಲ್ಲೇ ಮಾಡಿದ್ರು ಕೂಡ, ಪುಕ್ಕಟೆಯಾಗಿ ಮಾಡಿದ್ರು ಕೂಡ ನಮ್ಮ ಹತ್ರ ಲೈಸೆನ್ಸ್ ತಗೊಳ್ಬೇಕು ಅಂತೇಳಿ ಅವ್ರ ವೆಬ್ಸೈಟ್ ಇದೆ. ಮನೆಯಿಂದ ಬಿಟ್ಟು ನೀವು ಎಲ್ಲೇ ಮಾಡಿದ್ರು, ನಮ್ಮ ಬೀದಿ ನಾಟಕ ಮಾಡಿದ್ರು ಕೂಡ ಅವ್ರು ಲೈಸೆನ್ಸ್ ತಗೋಬೇಕು. ಒಂದು ಇದರಲ್ಲಿ ಆ ಪಾರ್ಕ್ ಅಲ್ಲಿ ನೀವೇನೋ ಒಂದು ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಅದಕ್ಕೂ ಕೂಡ ತಗೊಳ್ಬೇಕು, ಎಲ್ಲದಕ್ಕೂ ತಗೋಬೇಕು. ನೀವು ದುಡ್ಡು ಹಾಕಿ ಮಾಡಿದ್ರೆ ಏನೋ ಗೊತ್ತಿಲ್ಲ, ನಮಗೆ ದುಡ್ಡು ಕೊಟ್ಬಿಡ್ಬೇಕು. ಏನಕ್ಕೆ ಅಂತಂದ್ರೆ ಇದು ಕ್ರಿಯೇಟ್ ಮಾಡೋದಿದ್ದಾರೆ, ಅವ್ರು ದುಡ್ಡು ಕೊಡ್ಬೇಕು ಅಂತೇಳಿ. ಅದು ಯಾವ ತರ ಕೊಡ್ತೀರಾ ಅಂತಂದ್ರೆ 14,000 ಜನ ಇದ್ದಾರೆ ನಮ್ಮಲ್ಲಿ, ಅವ್ರಿಗೆಲ್ಲರೂ ಕೂಡ ಕೊಡ್ತೀವಿ ಅಂತೇಳಿ. ಇಲ್ಲಿ ಒಂದು ಸಂಶಯ ಬರುತ್ತೆ ನಮಗೆ, ನಮ್ಮ ಮನೆ ಬಿಟ್ಟು ಹೊರಗಡೆ ಎಲ್ಲದಕ್ಕೂ ಕೂಡ ಯಾವ ಸರ್ಕಾರ ಹಾಕ್ತೀರ, ಇದುವರೆಗೆ ಹಾಕ್ತಿರಂತ ಟ್ಯಾಕ್ಸ್ಗಳು ಇವರು ಕಲೆಗೋಸ್ಕರ ಹೊರಗಡೆ ಮಾಡೋದಕ್ಕೂ ಹಾಕಂತ ಪರಮಾಧಿಕಾರನ ಇವ್ರಿಗೆ ಯಾರು ಕೊಟ್ಟವರು? ಎಲ್ಲಿದೆ ಇದು ಏನು ಅಂತಂದ್ರೆ ಕಾಪಿರೈಟ್. ಇದರಲ್ಲಿ ಇಂಡಿಯಾದಲ್ಲಿ ಒಂದು ಕಾಪಿರೈಟ್ ಆಕ್ಟ್ ಅಂತ ಒಂದಿದೆ. ಅದು ಏನಕ್ಕೆ ಅಂದ್ರೆ, ಈಗ ಒಂದು ಹಾಡನ್ನು ಬರೀತಾರೆ, ಒಂದು ಸಂಗೀತ ಮ್ಯೂಸಿಕ್ ಕಾಂಪೋಸ್ ಮಾಡ್ತಾರೆ, ಹಾಡು ಹೇಳ್ತಾರೆ, ಅವರೆಲ್ಲ ಹೇಳಿರ್ತಾರೆ, ಅವ್ರು ಕ್ರಿಯೇಟ್ ಮಾಡಿರ್ತಾರೆ.
ಅವ್ರಾಗಲೇ ಕ್ರಿಯೇಟ್ ಮಾಡಿದಾಗ ಒಂದಷ್ಟು ಹಣ ಎಲ್ಲ ಹೋಗಿರುತ್ತೆ. ಆದ್ರೂ ಕೂಡ ಆಮೇಲೆ ಅದನ್ನ ಬಳಸ್ಕೊಂಡು ದುಡ್ಡು ಮಾಡ್ತಾರಲ್ಲ, ಆದ್ರೂ ನಮಗೂ ಕೊಡಿ, ಅದೇ ನೀವೇ ಇಟ್ಟಿದ್ದೀರಿ ಅನ್ನೋ ಕಾನ್ಸೆಪ್ಟ್ ಕಾಂಪ್ಲಿಮೆಂಟ್ ಆಗ್ತದೆ. ಅದು ಎಲ್ಲಿವರೆಗೂ ಅದು ಅವ್ರು ಸಾಯ ತನಕನ ಅಥವಾ ಪರಿವಾರದವರೆಗೂ ಅದಕ್ಕೆ ಮಿತಿಗಳಿಲ್ವಾ? ಇಲ್ಲಿ ನಮ್ಮ ಕಾಪಿರೈಟ್ ಆಕ್ಟ್ 1957 ಅಂತೇಳಿ ಒಂದು ಕಾಪಿರೈಟ್ ಆಕ್ಟ್ ಇದೆ. ಇದನ್ನ ಬರಹಗಾರರಿಗೆ, ಸಾಹಿತಿಗಳಿಗೆ, ಮತ್ತೆ ಮ್ಯೂಸಿಕ್ ಕಂಪೋಸ್ ಮಾಡೋರಿಗೆ, ಹಾಡು ಹೇಳೋರಿಗೆ ಅವ್ರಿಗೆ ರಾಯಲ್ಟಿ ಸಿಗಬೇಕು. ಅವ್ರು ಬರೆದಿರೋದನ್ನ ಕ್ರಿಯೇಷನ್ ಯೂಸ್ ಮಾಡ್ಬಿಟ್ಟು ಬೇರೆ ಯೂಸ್ ಮಾಡ್ತಾರೆ, ಅವ್ರನ್ನ ಮಾಡ್ಕೊಳ್ಳಿ ಅಂತೇಳಿ ಒಂದು ಕಾಪಿರೈಟ್ ಆಕ್ಟ್ ಅಂತ ಮಾಡಿದ್ದಾರೆ. ಇದು ಅದು ರಚನೆ ಆದಾಗ ಎಲ್ಲಿವರೆಗಿತ್ತು ಅಂತಂದ್ರೆ ಅದನ್ನ ಉಪಯೋಗಿಸ್ಕೊಂಡು ನಮ್ಮ ಫಿಲಂ ಪ್ರೊಡ್ಯೂಸ್ ಮಾಡೋದು ಮುಗ್ದೋಗ್ತಿತ್ತು, ಅಥವಾ ಆ ಫಿಲಂ ಇನ್ನೇನ ಡೂಪ್ಲಿಕೇಟ್ ಮಾಡೋದು ಅವ್ರು ರಾಯಲ್ಟಿ ಮಾಡಿ ಮುಗ್ದೋಗ್ತಿತ್ತು, ಎಲ್ಲ ಆಗೋಗ್ತಿತ್ತು. 2012ರಲ್ಲಿ ಏನಾಯ್ತು ಅಂತಂದ್ರೆ ಅದೇ ಈ ಕಾಪಿರೈಟ್ ಆಕ್ಟ್ ನ ಮೇಂಟೈನ್ ಮಾಡ್ತಿರೋ ಸಂಸ್ಥೆ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಟರ್ನಲ್ ಟ್ರೇಡ್ ಇನ್ ದಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇದೆ ಗವರ್ಮೆಂಟ್ ಅಲ್ಲಿ. ಅದರಲ್ಲಿ ಒಂದು ವಿಂಗ್ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಂತ ಇದೆ. ಆ ಒಂದು ಡಿಪಾರ್ಟ್ಮೆಂಟ್ ಕೆಳಗೆ ಈ ನಮ್ಮ ಕಾಪಿರೈಟ್ ಆಕ್ಟ್ ಬರುತ್ತೆ. ನಮ್ಮ IPRS ಅವರು ಇಲ್ಲಿಂದ ಲೈಸೆನ್ಸ್ ತಗೊಂಡಿರೋದು. ಇಷ್ಟು ದಿನ IPRS ಅವರೇ ತಗೊಂಡಿರಲಿಲ್ಲ. 2012ರಲ್ಲಿ ಬಾಲಿವುಡ್ ಕೆಲವು ಸಿಂಗರ್ಸ್ ನೋಡಿ ನಮ್ಮ ಸಾಂಗ್ ಎಲ್ಲ ತಗೊಂಡು ಹಾಡು ಹೇಳ್ಕೊಂಡು ಸ್ಟೇಜ್ ಶೋ ಎಲ್ಲ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ನಾವು ನಮ್ಗೆ ಏನಿಲ್ಲ ಅಂತ ಅಷ್ಟೇ ಗಲಾಟೆ ಮಾಡೋದು. ಅಲ್ಲಿಂದ ಶುರು ಆಗ್ತಿದೆ. ಇದಕ್ಕೋಸ್ಕರ ಒಂದು ಸೊಸೈಟಿ ಮಾಡ್ಕೊಂಡು ಅದು ಯಾರು ಟಿಕೆಟ್ ಇಟ್ಟು ಲಾಭ ಮಾಡ್ತಾ ಇದ್ದಾರೋ ಅದನ್ನು ಒಂದು ಸ್ವಲ್ಪ ದುಡ್ಡು ನಮ್ಗೆ ಕೊಡಬೇಕು ಅಂತೇಳಿ ಶುರುವಾಗಿದೆ. ಅಷ್ಟೇ 2012ರಲ್ಲಿ ಶುರುವಾಗಿದೆ. 2012ರಲ್ಲಿ ಶುರುವಾಗಿದ್ದು ತುಂಬಾ ಯಾರು ಟಿಕೆಟ್ ಮಾಡ್ತಾ ಇದ್ರು ಅಥವಾ ದೊಡ್ಡ ಪ್ರಮೋಷನ್ ಮಾಡ್ತಿದ್ರು ಅಥವಾ ಹೋಗಿ ಲೈಸೆನ್ಸ್ ತಗೊಳ್ಳಿ ಅವ್ರಿಗೆ ಒಂದ್ಸರಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ರು. ಬರ್ತಾ ಅದನ್ನು ಯಾರು ಕೇಳೋದಿಲ್ಲ, ಪಬ್ಲಿಕ್ ಯಾರು ಕೇಳ್ತಿರ್ಲಿಲ್ಲ. ಬರೀ ಅವರು ಕಾಪಿರೈಟ್ ಹೋಲ್ಡರ್ ಏನಿದ್ದಾರೆ ಅದು ಎಲ್ಲಿಂದ ಬಂದ್ರು 16,000 ಜನ ಗೊತ್ತಿಲ್ಲ. 16,000 ಜನದಲ್ಲಿ ಎಷ್ಟು ನಿಜವಾದ ಕಲಾವಿದರು ಗೊತ್ತಿಲ್ಲ, ಎಷ್ಟು ಬೇರೆ ತರ ಬೋಗಸ್ ಕಲಾವಿದರು ಗೊತ್ತಿಲ್ಲ. ಒಟ್ಟು ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆಲ್ಲ ದುಡ್ಡು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಕಲಾವಿದರ ಇದ್ರ ಮೇಲೆ ಕಾಪಿರೈಟ್ ಆಕ್ಟ್ ನ ಕಮೆಂಟ್ ಮಾಡ್ಕೊಂಡು ಬಂತು. ಇವರು ಬೇಕಾದ್ರೆ ಕಮೆಂಟ್ ಮಾಡ್ಕೊಂಡು ಒಂದು ಪರಮಾಧಿಕಾರ ತಗೊಂಡ್ಬಿಟ್ಟಿದ್ದಾರೆ. ಏನು ಅಂತಂದ್ರೆ ಮನೆ ಬಿಟ್ಟು ನೀವು ಎಲ್ಲೇ ಮಾಡೋದು ಕೂಡ ನಮ್ಮ ಲೈಸೆನ್ಸ್ ತಗೊಳ್ಬೇಕು, ಒಕ್ಕಟೆ ಮಾಡೋದು ಕೂಡ ಲೈಸೆನ್ಸ್ ತಗೊಳ್ಬೇಕು, ನೀವು ಏನು ₹1 ಖರ್ಚು ಮಾಡಿದ್ರು ನಮ್ಗೆ 10,000 ನೀವು ಲೈಸೆನ್ಸ್ ಫೀಸ್ ಕೊಡಬೇಕು ಅಂತ. ಈ ಪರಮಾಧಿಕಾರನ ಯಾರಿಗೂ ಗೊತ್ತಿರಲಿಲ್ಲ, ಇದ್ರಾಗ ಇದು ಮಾಡ್ತಿರ್ಲಿಲ್ಲ. ಈಗ ಬಂದಿರೋದ್ರಿಂದ ಎಲ್ಲರಿಗೂ ಗೊತ್ತಾಗಿದೆ. ಇದೊಂದು ಡ್ರಾಕಾನಿಕ್ ಲಾ ಅಂತ ಹೇಳಿ. ಡ್ರಾಕಾನಿಕ್ ಲಾ ಅಂತ ಹೇಳಿದ್ರೆ ರಾಕ್ಷಸಿ ಕಾನೂನು ಅಂತ ಹೇಳ್ತಾರೆ. ಜನರ ಮೇಲೆ ಪ್ರಹಾರ ಆಗಂತ ಕಾನೂನು. ಇದು ಇದೆಯೋ ಇಲ್ವೋ ಅಂತ ನಾವು ವೆಬ್ಸೈಟ್ ಅಲ್ಲಿ ಹಾಕೊಂಡಿದ್ದಾರೆ. ಇದ್ರೂ ಕೂಡ ವಿರೋಧ ಮಾಡ್ತಿದ್ದು, ಇಲ್ಲರೂ ಕೂಡ ವಿರೋಧ ಮಾಡ್ತಾರೆ. ನಾವು ಇದನ್ನ ಅದೊಂದು ಒಂದು ಪರಮ ಒಂದು ಅಧಿಕಾರವನ್ನು ಸಿಕ್ಕಿದೆ ಅವರಿಗೆ. ಎರಡನೇದು ಏನು ಅಂತಂದ್ರೆ ಇವರು ಬರೀ ಮ್ಯೂಸಿಕ್ ಗೋಸ್ಕರ ನಿಂತಿಲ್ಲ. ಇವರು ನಾಟಕಗಳು ಹಾಕ್ಬೋದು, ಒಂದು ಏನೋ ಒಂದು ಅವರ ಮನಸ್ಸಂತೋಷಕ್ಕೆ ಬಂದಾಗ ಏನೋ ಒಂದು ಅವರೇ ರಚನೆ ಮಾಡ್ಕೊಂಡಿದ್ರು ಕೂಡ ರೀಪ್ರೊಡ್ಯೂಸ್ ಮಾಡಿದ್ರು ಕೂಡ ನಮ್ಗೆ ಕೊಡಬೇಕು ಅಂತ ಹೇಳಿ ಜಾನಪದಕ್ಕೆ ಹಾಕ್ತೀವಿ, ಇನ್ನೊಂದಕ್ಕೆ ಹಾಕ್ತೀವಿ. ಎಲ್ಲ ಪ್ರದರ್ಶನಕ್ಕೆ ಅದೇನಂದ್ರೆ ಟೋಟಲ್ ಇಂಡಿಯನ್ ಪರ್ಫಾರ್ಮೆನ್ಸ್ ರೈಟ್ ಸೊಸೈಟಿ ಅಂತ ಏನೇ ಪರ್ಫಾರ್ಮ್ ಮಾಡಿದ್ರು ಕೂಡ ಪ್ರದರ್ಶನ ಮಾಡೋದು ಕೊಡ್ಬೇಕಂತೇಳಿ. ಇದು ಯಾರ ಪರಮಾಧಿಕಾರ ಯಾವ ಕಾಲದಲ್ಲಿ ಯಾವಾಗ ಸಿಗ್ಬೋದು ಅಂತಿಲ್ಲ ಅವ್ರು ಹಾಕೊಂಡಿದ್ದಾರೆ. ಅದೇ ಇದ್ರ ಮೇಲೆ ಅವರು ಹೊರಟಿದ್ದಾರೆ. ಎರಡನೇದೇನು ಅಂತಂದ್ರೆ 14 ಜನ 14,000 ಜನ ಮೆಂಬರ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಯಾವ ಆಡಿಟ್ ಆಗಿದೆ ಏನೋ ಗೊತ್ತಿಲ್ಲ, ಅದ್ರಲ್ಲಿ ಎಷ್ಟು ನೈಜವಾಗಿದ್ದಾರೆ ಗೊತ್ತಿಲ್ಲ, ಇವ್ರ ಕಡೆ ರೆಪ್ರೆಸೆಂಟ್ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. 14,000 ಜನ. ಇನ್ನೊಂದು ಇದೊಂದು ಪ್ರೈವೇಟ್ ಸೊಸೈಟಿ ಕಂಪನಿ ಅಂತ ಹೇಳಿದ್ರು. ಈ ಒಂದು ಗವರ್ಮೆಂಟ್ ಅವರು ಯಾವುದೇ ಟೆಂಡರ್ ಕರೆದು ಈ ತರ ಏಜೆನ್ಸಿ ಫಿಕ್ಸ್ ಮಾಡಿಲ್ಲ. ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ 20% ಕಮಿಷನ್ ಕೊಟ್ಟಿದ್ದಾರೆ. 20% ನಿಮ್ಗೆ ಅಡ್ಮಿನಿಸ್ಟ್ರೇಷನ್ ಚಾರ್ಜ್ ನಾವು ಇದು ಕೊಡ್ತೀವಿ, ನೀವು ಮಾಡಿ ಅಂತ ಹೇಳಿ ನಾನು ಏಜೆನ್ಸಿನ ನಡೆಸ್ತಾ ಇದ್ದೀನಿ. ನಾವು ಹೊರಗಡೆ ಟೆಂಡರ್ ಹಾಕಿದ್ರೆ 2% ಅಡ್ಮಿನಿಸ್ಟ್ರೇಷನ್ ಚಾರ್ಜ್ ಇದೆ. 2% ಕೂಡ ಕಾಂಪಿಟೇಷನ್ ಇವ್ರ ನೇಮಕ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಇವ್ರ ಟ್ರಾನ್ಸಾಕ್ಷನ್ ಎಷ್ಟಿದೆ ಅಂತಂದ್ರೆ ಕಳೆದ ವರ್ಷ 534 ಕೋಟಿ ಇದೆ. ಅದು ಅಫಿಷಿಯಲ್ ಟ್ರಾನ್ಸಾಕ್ಷನ್. ಅದಕ್ಕೆ 20% ಅಂದ್ರೆ 3 ಕೋಟಿ ಅಡ್ಮಿನಿಸ್ಟ್ರೇಷನ್ ಚಾರ್ಜ್.
ಇವತ್ತು 534 ಕೋಟಿ ಅಭಿಷೇಕ್ ಕಲೆಕ್ಷನ್ ರಿಸಿಪ್ಟೆಡ್ ಅನ್ಅಭಿಷೇಕ್ ಕಲೆಕ್ಷನ್ ಬಹಳಷ್ಟು ಇದೆ. ಒಂದಕ್ಕೆ 3 ಇರ್ಬೋದು, 4 ಇರ್ಬೋದು. ಇದೊಂದು ದೊಡ್ಡ ಒಂದು ದಂಧೆ ಆಗೋಗಿದೆ. ಇದೊಂಥರ ಮನಿ ಲಾಂಡ್ರಿಂಗ್ ಸ್ಕೀಮ್ ಆಗೋಗಿದೆ. ಈಗ ಎಷ್ಟು ಕೊಬ್ಬ ಬಿಟ್ಟಿದ್ದಾರೆ ಅಂತಂದ್ರೆ 20% ಬಡ್ಡಿ ಇಟ್ಕೊಂಡು 3 ಕೋಟಿ ಇದ್ರೆ ಒಂದು ಲೀಗಲ್ ಸರ್ವೆ ತಗೊಂಡ್ಬಿಟ್ಟಿದ್ದಾರೆ. ಲೀಗಲ್ ಸರ್ವೆ ತಗೊಂಡೋಗಿ ಯಾರಾದ್ರೂ ಕೂಡ ವೈಲೇಷನ್ ಮಾಡ್ಕೊಂಡು ಅಂತಂದ್ರೆ ಅವ್ರು ಕೊಡ್ತಾರೆ, ಅವ್ರ ಕಂಪ್ಲೇಂಟ್ ಹಾಕ್ತಾರೆ, ಸುಪ್ರೀಂ ಕೋರ್ಟ್ ಬಂದು ಹೋಗ್ತಾರೆ, ದುಡ್ಡಿದೆ ಕಲಾವಿದರಲ್ಲಿ ಹೋಗ್ತಾರೆ. ಈ ರೀತಿ ಬ್ಲಾಕ್ ಮೇಲ್ ಮಾಡ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಕಲೆಯನ್ನ ಕೊಲೆ ಮಾಡ್ತಾರ ಸಂಸ್ಥೆಯಾಗಿ NPRS ಬೆಳೀತಾ ಇದೆ. ಸಂಸ್ಕೃತಿ ಕೊಲೆ ಆಗುತ್ತೆ, ಕಲೆ ಕೊಲೆ ಆಗುತ್ತೆ, ಸಾಹಿತ್ಯ ಕೊಲೆ ಆಗುತ್ತೆ. ಯಾರು ಕೂಡ ಏನು ಮಾಡಕ್ ಆಗದೇ ಇಲ್ಲ. ಎಲ್ಲರೂ ಕೂಡ ಇವರಿಗೆ ಕಮಿಷನ್ ಕೊಡ್ಕೊಂಡು ಕಲಾವಿದರಿಗೆ ನಮಗೆ ಆಡಿಟೋರಿಯಂಗಳನ್ನ ಮೊದಲು ಹೇಗಿತ್ತು ಅದೇ ರೀತಿ ಕೊಡಿಸ್ಬೇಕು. ಅವ್ರಿಗೆ ಕಷ್ಟ ಬಂದು ನಮಗೆ ಕೊಡಕ್ಕಾಗೋದಿಲ್ಲ ಅಂತ ಹೇಳೋದಿಲ್ಲ, ಹೇಳಕ್ಕಾಗಲ್ಲ. ಇವ್ರದ್ದು ಏನಾದ್ರು ಕಾನೂನು ಇದ್ರೆ ಅದಕ್ಕೆ ಸಮಯದ ಅವಕಾಶ ಕೊಡಬೇಕು. ಅದ್ರ ಮಧ್ಯೆ ಅವರನ್ನ ಕೂರಿಸಿ ಆಮೇಲೆ ಇನ್ನೊಂದು ಹೇಳ್ಬೇಕು, ನಿಮ್ಗೆ ಹೇಳ್ತೀನಿ, ಈ ಮಹಾರಾಜ ಅಕೌಂಟಲ್ಲಿ ಏನಾದ್ರು ಶೋ ಮಾಡಿದ್ರೆ ಅವ್ರಿಗೆ 7 ಲಕ್ಷ ಕಟ್ಕೊಂಡು 60,000 ಕಟ್ಬೇಕಂತೆ. ಕಲಾಮಂದ್ರಲ್ಲಿ ಮಾಡಿದ್ರೆ 75,000 ಕಟ್ಬೇಕಂತೆ. ಯಾರನ್ನ ಫಿಕ್ಸ್ ಮಾಡಿದ್ರು ಅಂತ ಕೇಳಿದ್ರೆ ಯಾರನ್ನ ನಾವೇ ಫಿಕ್ಸ್ ಮಾಡಬೇಕು. ಇಷ್ಟೊಂದು ಸ್ವಾತಂತ್ರ್ಯ ಇರೋ ಸಂಸ್ಥೆ ನೋಡೇ ಡೆಮಾಕ್ರಸಿ ಇದು. ಈ ಡೆಮಾಕ್ರಸಿಲಿ ಇವರೇ ತರ ಫಿಕ್ಸ್ ಮಾಡೋದಂತೆ. ನೆನ್ನೆ 7 ವರ್ಷ ಯಾರಪ್ಪ ಹೇಳಿದ್ರು, ಯಾರ ನಾವೇ ಫಿಕ್ಸ್ ಮಾಡ್ತೀವಿ. ಪರಿಸ್ಥಿತಿ ನೋಡ್ಕೊಂಡು ಮರ ನೋಡಿ ಚಕ್ಕ ಹೇಳಿದ್ದೀವಿ ಅಂತ ಅವರೇ ಫಿಕ್ಸ್ ಮಾಡೋದಂತೆ, ಅವರೇ ಮಾಡೋದಂತೆ, ಅವರೇ ಕಲೆಕ್ಷನ್ ಮಾಡೋದಂತೆ, ಅವರೇ ಡಿಸ್ಟ್ರಿಬ್ಯೂಟ್ ಮಾಡೋದಂತೆ. ಎಲ್ಲ ಒಂದು ದೊಡ್ಡ ಮನಿ ಲಾಂಡ್ರಿಂಗ್ ಸ್ಕೀಮ್ ಇದು, ದೊಡ್ಡ ಬೋಗಸ್ ಅಂತ. ಇದು ನಮ್ಮ ಮೇಲೆ ಕಾನೂನು ಬದಲಾಗಿ ಬರ್ತಾ ಇದೆ. ನಾವೀಗ ಕಾನೂನಿನ ನಾವು ಫೇಸ್ ಮಾಡಬೇಕು. ನಮಗೆ ಅಧಿಕಾರಿಗಳ ರಿಪ್ಲೈ ಕೊಡಬೇಕು, ಅವ್ರನ್ನ ಕರೆಸ್ಬೇಕು, ಕರೆಸ್ಬಿಟ್ಟು ಮಾತಾಡಿ ವಾದ ಮಾಡಬೇಕು. ಯಾರು ಕೂಡ ನೀವು ಟಿಕೆಟ್ ಇಲ್ಲದೆ ಮಾಡ್ತಾ ಇದ್ರೆ ಪುಕ್ಕಟೆ ಮಾಡೋರಿಗೆ ಯಾರು ತೊಂದರೆ ಕೊಡಂಗಿಲ್ಲ. ನೀವು ಹೋಟೆಲ್ಗಳಿಗೆ ಹೋಗಿ ಟಿಕೆಟ್ ಮಾಡೋಕೆ ಹೋಗಿ ಏನಾದ್ರು ಮಾಡ್ಕೊಳ್ಳಿ, ನಮಗ್ ಮಾತ್ರ ತೊಂದರೆ ಕೊಡಬಾರ್ದು. ನಮ್ಗೆ ಇನ್ನೂ ಒಂದು ಕಾನೂನು ಇದೆ. ಏನು ಅಂತಂದ್ರೆ 52 ನಮ್ಮ ಇದರಲ್ಲಿ 52(1) ಪ್ರಕಾರ, ಈ ಕಾಪಿರೈಟ್ ಆಕ್ಟ್ ಪ್ರಕಾರ, ಸೆಕ್ಷನ್ ಪ್ರಕಾರ ಟಿಕೆಟ್ ಇಲ್ಲದೆ ಉಚಿತವಾಗಿ ಮಾಡೋದಕ್ಕೆ ಇವರು ಒಂದು ಡಿಸ್ಟರ್ಬ್ ಮಾಡೋದಿಲ್ಲ. ಬೆನಿಫಿಟ್ ಶೋಗಳು, ಚಾರಿಟಿ ಶೋಗಳು ಮತ್ತೆ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳಿಗೆ ಮಾಡೋ ಹಾಗಿಲ್ಲ ಅಂತ ಇದೆ. ಆದ್ರೂ ಕೂಡ ಯಾವ ಇನ್ನೊಂದೇನೋ ಕಾನೂನು ತಂದು ನೀವು ಮನೆಯನ್ನು ಹೊರಗಡೆ ಮಾಡೋದಕ್ಕೆಲ್ಲ ಅವ್ರು ಹೇಳೋದು ನೀವು ಮಾಡಿ ಅದಕ್ಕೆಲ್ಲ ಹಾಕಲ್ಲ. ಬಟ್ ಆಡಿಟೋರಿಯಂ ಮಾಡ್ತೀರಲ್ಲ, ಅದಕ್ಕೆ ನಾವು ಇನ್ನೇನು ಮಾಡೋಣ, ಮನೇಲಿ ಮಾಡೋದು ಜನ ಬರ್ತಾರ, ಆಡಿಟೋರಿಯಮಲ್ಲೇ ಮಾಡಬೇಕು. ನಾವು ಏನ್ ಮಾಡೋಣ, ನಾವು ಟಿಕೆಟ್ ಇದ್ರೆ ಮಾಡಿ, ದೊಡ್ಡ ಸ್ಪಾನ್ಸರ್ಶಿಪ್ ತಗೊಂಡು ಮಾಡಿದ್ರೆ ಮಾಡಿ. ಅದು ಬಿಟ್ಬಿಟ್ಟು ನಾವು ದುಡ್ಡು ಹಾಕೊಂಡು ಮಾಡೋದಕ್ಕೆ ಯಾಕೆ ಆಗ್ತೀರಿ ನೀವು? ಅದೇ ಕೊಡಕ್ಕಾಗ್ತದೆ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಕಾನೂನನ್ನ ಅವ್ರು ಬೇಕಾದ ರೀತಿಯಲ್ಲಿ ಮಾಡಿ ನಮ್ಮನ್ನ ಬಲವಂತ ಮಾಡಿ ದುಡ್ಡನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಗಳ ಕಡೆ ಹೋಗ್ತೀವಿ, ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರ ಬಳಿ ಹೋಗ್ತೀವಿ. ಈಗ ಮೊದಲನೇ ಹಂತದಲ್ಲಿ ಪೊಲೀಸ್ ಕಮಿಷನರ್ಗೆ ನಾವು ರಿಕಮೆಂಡೇಶನ್ ಕೊಡ್ತೀವಿ. ಜರೂರಾಗಿ ಅವರನ್ನ ಕರೆಸಿ ಮಾತಾಡಿ ನಮಗೆ ತೊಂದರೆ ಕೊಡ್ತಿದ್ದಂಗೆ ಅವ್ರು ನೋಡ್ಕೋಬೇಕು. ಕಾನೂನು ಇಬ್ರು ನೋಡ್ಕೋಬೇಕು, ಕಾನೂನು ಇಲ್ಲದೆ ಕೂಡ ನೋಡ್ಕೋಬೇಕು. ನಮ್ಗೆ ಕೊಡೋ ಸ್ಥಿತಿ ಇಲ್ಲ. ಅವ್ರು ಏನಿದೆ ಅವ್ರ ಕೆಲಸ ಹಿಂದೆ ಏನ್ ಮಾಡ್ತಾ ಇದ್ರು, ಟಿಕೆಟ್ ಮಾಡೋರಿಗೆ, ಸ್ಪಾನ್ಸರ್ಶಿಪ್ ತಗೊಳ್ಳೋರಿಗೆ, ದೊಡ್ಡ ಇದ್ದವ್ರಿಗೆ, 5 ಸ್ಟಾರ್ ಹೋಟೆಲ್ಗೆ, ಅದ್ರ ಬಗ್ಗೆ ನಾವು ಬರಲ್ಲ. ನೀವುಂಟು ಅವರುಂಟು. ಈ ದಿನ ಹೇಗಿತ್ತು ಅದೇ ತರ ನಮ್ಗೆ ಯಾವುದೇ ಒಂದು ಲೈಸೆನ್ಸ್ ಇಲ್ಲದೆ ಉಚಿತವಾಗಿ ಮಾಡೋರಿಗೆ ನೀವು ಅನುಕೂಲ ಮಾಡ್ಕೊಳ್ಬೇಕು. ಅದನ್ನ ನಾವು ಜಿಲ್ಲಾಧಿಕಾರಿಗಳ ಬಗ್ಗೆ ಹತ್ರ ಹೋಗ್ತಾ ಇದ್ದೀವಿ. ಅದು ಕೂಡ ಆದಷ್ಟು ಶೀಘ್ರ ಮಾಡಬೇಕು. ನಾವು ಅವ್ರು ಬರ್ಲಿಕ್ಕೆ ಅಂತ ಕಾಯಲ್ಲ. ನಾವು ಹೇಳಿದ್ರೆ ಅವ್ರು ಕೇಳಲ್ಲ, ನೀವು ಹೇಳಿದ್ರೆ ಕೇಳ್ತಾರೆ. ಪೊಲೀಸ್ನವರು, ಜಿಲ್ಲಾಧಿಕಾರಿಗಳು, ಸಂಸ್ಕೃತಿ ಇಲಾಖೆ ಹೇಳಿದ್ರು ಕೇಳ್ತಾರೆ. ನಿನ್ನೆ ಇನ್ನೊಂದು ಬೆಳವಣಿಗೆ ಆಗಿದೆ. ನಿನ್ನೆ ಬಂದವರು ಇವತ್ತು ಅವತ್ತು ನಾಗಪ್ರಮ ಕೊಟ್ಟಿದ್ರು. ಈಗ ನಿನ್ನೆ ಹೋಗಿ ಕಾನಭಾರತಿ, ಕಲಾಮಂದ್ರ, ಜಗನ್ಮೋಹನ ಪ್ಯಾಲೇಸು ಮತ್ತೆ ಎಲ್ಲದಕ್ಕೂ ಕೊಟ್ಬಿಟ್ಟು ಹೋಗಿದ್ರು. ಎಲ್ಲಿವರೆಗೆ ಯಾರು ಕೇಳಲ್ವೋ ಅಲ್ಲಿವರೆಗೆ ಅವ್ರು ಧೈರ್ಯವಾಗಿ ಈಗ ಸುಮ್ಮನೆ ಕೊಟ್ಟಿದ್ದಾರೆ. ಈಗ ಅಂದ್ಕೊಂಡು 2,000 ಅಂದ್ಕೊಂಡು ನಾವೇನಾದ್ರು ಕೊಟ್ರೆ ಇನ್ನು 6 ತಿಂಗಳು 20,000 ಏನು ಮಾಡಕ್ಕಾಗಲ್ಲ. ಅದರಿಂದಾಗಿ ಈಗ ನಾವು ನಮ್ಗೆ ಇನ್ನೇನು ಕೂಡ ದಾರಿ ಇಲ್ಲ. ಮೊದಲನೇ ಹಂತದಲ್ಲಿ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ಕಮಿಷನರ್ಗೆ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಉಸ್ತುವಾರಿ ಮಂತ್ರಿಗಳಾದ್ರೂ ಹೋಗ್ತೀವಿ. ಆಗಲಿಲ್ವಾ ಮೈಸೂರಿನಲ್ಲಿರುವಂತ ಎಲ್ಲ ರೆಪ್ರೆಸೆಂಟೇಟಿವ್
ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಅವ್ರ ಜೊತೆ ಹೋಗಿ ಮಾಡ್ತೀವಿ. ಇದೇ ತರ ಆದ್ರೆ ನಮ್ಮ ಮೈಸೂರಿನಲ್ಲಿ ಕಲೆ ನಡೆಸೋಗುತ್ತೆ, ಸಂಸ್ಕೃತಿ ನಡೆಸೋಗುತ್ತೆ, ಆಡಳೋದು ಕಡಿಮೆ ಆಗುತ್ತೆ. ಇವರ ಒಂದು ತೀರ್ಮಾನದಿಂದ ನಮ್ಮ ಇಡೀ ಒಂದು ಸಂಸ್ಕೃತಿ ಸಂಸ್ಕಾರಗಳೇ ಹೊರಟಾಗ್ತದೆ. ಈ ಏನಿದೆ ದಬ್ಬಾಳಿಕೆನ ತಡಿಬೇಕು, ಈ ಏನಿದೆ ಕಿರುಕುಳ ತರಬೇಕು, ಇನ್ನೊಂದು ಬ್ಲಾಕ್ ಸಂಸ್ಥೆ, ಬೋಗಸ್ ಸಂಸ್ಥೆ, ಇವರ ಒಂದು ಇದನ್ನ ಮನಿ ಲಾಂಡ್ರಿಂಗ್ ಇಡಿ ಎಲ್ಲ ಕಡೆ ಬರುತ್ತೆ. ಇಂಥ ಸಾವಿರಾರು ಕೋಟಿ ಇರುವಂತ ಈ ಒಂದು ಇದಕ್ಕೆ ಯಾಕೆ ಇಡಿ ಹೋಗಲ್ಲ? ಅವರೆಲ್ಲ ಹೋಗಿ ಎಂಕ್ವೈರಿ ಮಾಡಿ ಎಷ್ಟು ಪಾರದರ್ಶಕವಾಗಿದೆ ಅಂತ ಎಂಕ್ವೈರಿ ಮಾಡಿ ಇಷ್ಟೊಂದು ಈಸಿಯಾಗಿ ದುಡ್ಡು ಇಂಡಿಯಾದ ಸಿಗ್ತದೆ ಅಂತ ಇವತ್ತೇ ನಮ್ಗೆ ಗೊತ್ತಾಗಿತ್ತು. ಹಿಂಗಾದ್ರೆ ನಾವು ಎಲ್ಲ ಒಪ್ಕೊಳ್ತಿದ್ವಿ ಇದಕ್ಕೆ. ಈ ತರ ಅದರಿಂದಾಗಿ ನಮ್ಮ ಬೇಡಿಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಸದರಿ IPRS ಏಜೆಂಟ್ರು ಕರೆಸಿ ಉಚಿತ ಕಾರ್ಯಕ್ರಮ ನಡೆಸುವ ನಂತರ ರೈತರಿಗೆ ಹಣದ ಬೇಡಿಕೆ ಇರುವಂತೆ ಹೆಚ್ಚಿಸುವುದು ಆಗಿ ಮತ್ತು ಅದಕ್ಕೆ ಬದ್ಧರಾಗದಿದ್ದರೆ ಅವರ ಮೇಲೆ ಕ್ರಮ ಕೈಗೊಳ್ಳುವುದು. ಒಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ನಮಗೆ ರಕ್ಷಣೆ ಇರುವುದು. ಹಾಗೆ IPRS ಪ್ರಕಾರ ಮನೆಯಿಂದ ಹೊರಗೆ ಬಂದು ಯಾವುದೇ ಸ್ಥಳದಲ್ಲಿ, ಕಟ್ಟಡದಲ್ಲಿ, ಬೀದಿಗಳಲ್ಲಿ, ಪಾರ್ಕ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಹೋಟೆಲ್ಗಳಲ್ಲಿ, ಮಾರ್ಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಆಡಿದರೆ ಇವರಿಗೆ ಹಣ ಕೊಟ್ಟು ಲೈಸೆನ್ಸ್ ತೆಗೆದುಕೊಳ್ಬೇಕಂತೆ. ಇಷ್ಟೊಂದು ಪರಮಾಧಿಕಾರವನ್ನು ಈ ಖಾಸಗಿ ಸಂಸ್ಥೆಗೆ ಕೊಟ್ಟವರು ಯಾರು ಮತ್ತು ಲೈಸೆನ್ಸ್ ಹಣದ ಮೊತ್ತವನ್ನು ಇವರುಗಳೇ ನಿರ್ಧರಿಸುತ್ತಿದ್ದು ಯಾವ ಇಲಾಖೆಯ ಒಪ್ಪಿಗೆಯನ್ನು ಪಡೆಯದೇ ಇರುವುದು ದೊಡ್ಡ ಅಕ್ರಮಕ್ಕೆ ಕಾರಣವಾಗಿದೆ. ಇಂತಹ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇವರು ಸಲ್ಲಿಸಿದ ಸೇವೆಗೆ ಟೆಂಡರ್ ಕರೆಯದೆ 20% ಕಮಿಷನ್ ಕೊಟ್ಟವರು ಯಾರು? ಈ 20% ಆದಾಯದಿಂದ ಕೊಟ್ಟಿರುವ ಈ ಸಂಸ್ಥೆ, ಗೊಬ್ಬಿರುವ ಈ ಸಂಸ್ಥೆಯು ಒಂದು ಎಲ್ಲನ್ನೇ ಇಟ್ಟುಕೊಂಡು ಅಮಾಯಕರ ಮೇಲೆ ಕೇಸ್ಗಳನ್ನು ಹಾಕಿ ಜಾಸ್ತಿಗೆ ಹಿಡಿದಿರುತ್ತದೆ. ಈ ಧೈರ್ಯದಿಂದ ಎಲ್ಲರ ಮೇಲೂ ಬಲಾತ್ಕಾರ ಕಿರುಕುಳ ನೀಡುತ್ತಿದ್ದಾರೆ. ಇದರ ಬಗ್ಗೆ ತನಿಖೆ ನಡೆಸಿ ದೇಶದ ಕಲೆ ಮತ್ತು ಸಂಸ್ಕೃತಿಯನ್ನು ನಾಶಪಡಿಸಲು ಹೊರಟಿರುವ ಈ ಸಂಸ್ಥೆಯ ಲೈಸೆನ್ಸ್ ಅನ್ನು ರದ್ದುಗೊಳಿಸಬೇಕೆಂದು ಕೋರುತ್ತೇವೆ. ಇದ್ರ ಬಗ್ಗೆ ನಾವು ಪ್ರೆಸ್ನವರಾದ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ ಆದಷ್ಟು ಇದನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡಿ. ನಾಳೆ ದಿನ ಯಾಕೆ ಪ್ರೋಗ್ರಾಮ್ ಮಾಡ್ತಾರ, ಏನ್ ಪ್ರೋಗ್ರಾಮ್ ಮಾಡ್ತಾ ಇಲ್ಲ ಅಂತ ಮತ್ತೆ ಅವ್ರು ಕೇಳಬಾರ್ದು. ಜನರಿಗೆ ತಲುಪಿಸಿದಾಗ ಅವರು ಕೂಡ ಸಪೋರ್ಟ್ ಸಿಗುತ್ತೆ. ನೋಡಿ, ಇವತ್ತು ಒಂದು ಕರೆ ಕೊಟ್ಟಿದ್ದಕ್ಕೆ ನಾವು ಎಷ್ಟು ಬಂದಿದ್ದಾರೆ, ಎಷ್ಟು ತೊಂದರೆ ಈಡಾಗಿದ್ದಾರೆ ಅಂತ. ಈ ತೊಂದರೆ ಈಡಾಗಿದ್ದರಿಂದ ಇಷ್ಟೊಂದು ಜನ ಬಂದಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಯಾರು ಕೂಡ ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ. ಇದು ಛತ್ತೀಸ್ಗಢ ಕೆಲಸ. ಜನರು ಅಂದ್ರೆ ನೀವು ಅಂದ್ರೆ ನೀವು ಹೆಚ್ಚು ಇದ್ರ ಬಗ್ಗೆ ನಾಳಿನ ಪ್ರಮುಖ ಒಂದು ಸುದ್ದಿಯಾಗಿ ಕೊಟ್ರೆ ಖಂಡಿತ ಇದೊಂದು ಪರಿಹಾರ ಸಿಗುತ್ತೆ. ನೀವು ಕೂಡ ಗಮನ ವ್ಯಕ್ತಪಡಿಸಿದ್ದೀರಿ ಅಂತ ಅನ್ಕೊಳ್ತೀವಿ. ನಿಮ್ಮಿಂದ ಕಲೆ ಬದುಕಿದೆ, ಸಂಸ್ಕೃತಿ ಬದುಕಿದೆ ಅಂತ ಅನ್ಕೊಳ್ತೀವಿ. ಅದರಿಂದ ಕೈ ಹೋಗಿ ಕೇಳ್ತೇವೆ. ಹೆಚ್ಚಿನ ಪ್ರಚಾರವನ್ನ ಈ ಒಂದು ಸಭೆಗೆ ನೀಡಿ ಹೆಚ್ಚಿನ ಜನರಿಗೆ ತಲುಪಿಸಬೇಕಾಗಿ ಕೋಲ್ಕತ್ತಾ ನನ್ನ ಮಾತಿನಿಂದ ಹೇಳುತ್ತೇನೆ.